ಏನಣ್ಣ ಮಾತಾಡ್ಸುವ ನೀವು ಏನು ಇದೇ ಮಾಡಂಗೆ ನಮ್ಮ ನೋಡಂಗೆ ಇಲ್ಲ. ಅದೇನು ಹೇಳಿ, ಏನದ್ದು ಮಂಡ್ಯ ಈ ಸಲ? ಈ ಆಳು ಬಿದ್ದಾಗ ಹೆಂಗಾರ ಓದಿ ನಮ್ಗೆ ಯಾಕೆ ಬಂದಿರೋದು ಎತ್ತಿ ಜೀವನ ಮಾಡೋಕ್ಕೆ ಹೆಡ್ತಿ ಮಕ್ಕಳನ್ನ ನಮ್ಗೆ ಯಾಕೆ ಬೇಕು ಗುರು? ಅಲ್ಲ ಜೀವನ ಮಾಡ್ಬೇಕಲ್ಲ ಮತ್ತೆ ಜೀವನ ನಡೆಸ್ಲೇಬೇಕಲ್ಲ. ಸುಮ್ಮನೆ ಕುರುಕದ್ದ ಅಣ್ಣ ಅಂತ ನಮ್ಗೆ ಯಾಕೆ ಅಂತ ಹುಟ್ಟು ಥರ್ಡ್ ಕ್ಲಾಸ್ ನಾವು ಬಂದಿರೋದು ಏನಕ್ಕೆ ಮಂಡ್ಯಕ್ಕೆ ದುಡಿಕ್ಕೆ ನಮ್ಮ ಹೆಡ್ತಿ ಮಕ್ಳು ಕರ್ಕ ತಿರ್ಗಾಡೋಕ್ಕೆ ಯಾರಿಗೋಸ್ಕರ ಇದು ಮಾಡ್ತಾ ಇದ್ದಾವೋ ಅವರು ಇವರು ವಿಚಾರ ಕಟ್ಕೊಂಡು ನನಗೆ ಬೇಕಾಗಿಲ್ಲ. ನಾವು ಬಂದಿರೋದು ಸಂಪಾದನೆಗೆ ಸಂಪಾದನೆ ಮಾಡ್ಕೋಬೇಕು, ಹೋಯ್ತಾ ಇರ್ಬೇಕು ಅಷ್ಟೇ. ಆಯ್ತು ಆದ್ರೂ ಕೇಳೋಣ ಇರೋದು ಉತ್ತಮ. ಯಾರು ಬಂದ್ರೆ ಏನಾಗ್ಬೋದು ಹೆಂಗ್ ಅನ್ಸುತ್ತೆ? ನೆಕ್ಸ್ಟ್ ನಾವು ಬೇಕಾಗಿಲ್ವಲ್ರಿ? ಬೇಕಾಗಿಲ್ಲಲ್ಲ ಓಟ್ ಹಾಕಲ್ಲ ಅಂತೀರಾ? ಓಟ್ ಹಾಕ್ಬೇಕು ನಮ್ಮ ಮಕ್ಕಲ್ವೇ. ಒಳ್ಳೆ ಪ್ರಜೆ ಬರಬೇಕು ಜನಗಳಿಗೆ, ಅಂಥವ್ರಿಗೆ ಓಟ್ ಹಾಕ್ಬೇಕು. ಪ್ರಜೆನೇ ನಿಲ್ಬೇಕು ಅಂತೀರಿ? ಒಳ್ಳೆ ಪ್ರಜೆಯಾಗಿ ನಿಲ್ಬೇಕು, ಪ್ರಜೆಯಾಗಿ ನಿಂತ್ಕೋಬೇಕು. ಅವಂತ ಹಣಕಾಸು ಐಶ್ವರ್ಯ ಇರಬಾರ್ದು. ನಾನು ನಿಂತ್ಕೋತೀನಿ ಅನ್ನೋ ಕೆಪಾಸಿಟಿಲಿ ಇರಬೇಕು, ನಿಂತ್ಕೋಬೇಕು, ಗೆಲ್ಲಬೇಕು, ಕೆಲಸ ಮಾಡ್ತೀನಿ ಅನ್ನೋ ಕೆಪಾಸಿಟಿ ಇರಬೇಕು. ಇವ್ರಿಬ್ರಲ್ಲಿ ಯಾರು ಮಾಡ್ತಾರ ಹಂಗಾರೆ ನಿಮ್ಮ ಪ್ರಕಾರ? ಕುಮಾರಣ್ಣ ಚಂದ್ರು ಯಾರು ಮಾಡಲ್ಲ. ಚೆನ್ನಾಗಿ ಕೆಲಸ ಮಾಡಿ ದುಡೀರಿ ಅಷ್ಟೇ, ಇನ್ನೇನಿಲ್ಲ. ನಮಸ್ಕಾರ ಅಣ್ಣ. ಯಾವಾಗ ಬರ್ತಾನಪ್ಪ ನಂತಕ ಅಂತ ಯೋಚನೆ ಮಾಡ್ತಿದ್ದೆ. ಏನು ಹೆಸರು? ಸಂತೋಷ್ ಅಣ್ಣ. ಸಂತೋಷವಾಗಿದೆಯೇ? ಆನಂದವಾಗಿದ್ದೀವಿ. ಆನಂದ. ಹೆಸರ ಚೇಂಜು ಇರಲಿ. ಏನಾಗ್ಬೋದಾ ಮಂಡ್ಯ? ಏನಾಗ್ಬೋದು? ಹೆಂಗನ್ಸೋದು? ಹಿಂಗೆ ಬಿಸ್ತು ಹೊಡಿತಿದ್ರೆ ಇನ್ನೂ ನತ್ತಿ ಚೆನ್ನಾಗಿ ಸುಡ್ತದೆ ಅನ್ಸುತ್ತೆ. ಚೆನ್ನಾಗಿ ಸುಡ್ತದೆ. 4 ಕಿರ ಕೂದಲು ಉದುರೋಯ್ತವ ಅಷ್ಟೇ. ಹಂಗಂದ್ರೆ ತಡ್ರಿ ಏನಾಗ್ಬೋದು? ಕುಮಾರಣ್ಣ ಸ್ಟಾರ್ ಚಂದ್ರ ಇಬ್ರು ಹೆಂಗ್ ಮಾಡಿದ್ರು? ಈಗ ಸ್ಟಾರ್ ಚಂದ್ರ ಹೆಂಗೆ ಸರಿ? ಕುಮಾರಣ್ಣ ಎಲ್ರಿಗೂ ಗೊತ್ತು. ಡೌಟ್ ಆಗಿರೋ ಸ್ಟಾರ್ ಚಂದ್ರ ಡೌಟು. ಹೆಂಗೆ ಹೇಳಿರಿ ಡೌಟು ಅಂತ? ಡೌಟ್ ಏನಂದ್ರೆ ಗೊತ್ತಲ್ಲ ಹೆಂಗ್ ನಡೀತದೆ ಅಂತ. ಈಗೆಲ್ಲ ಬಿಜೆಪಿನೇ. ನಾನು ನಿಮ್ಗೆ ಯಾರಿಗೂ ಓಟ್ ಹಾಕಿರಿ ಕೇಳಂಗಿಲ್ಲ. ನಾ ಕೇಳೋದು ಇಲ್ಲ, ನಂಗೆ ಬೇಕಾಗೂ ಇಲ್ಲ. ಕೇಳಿದ್ರೇನು ತಪ್ಪಿಲ್ಲ, ಕೇಳಿದ್ರಲ್ಲಿ ಈ ಕೋಡ್ ಆಫ್ ಕಂಡಕ್ಟ್ ಅದ ಹಂಗೆಲ್ಲವಾ. ನಾವು ಸುಮ್ಮನೆ ಅಭಿವೃದ್ಧಿ, ಯಾರು ವ್ಯಕ್ತಿ ಹಂಗ ಅಭಿವೃದ್ಧಿ ಅದ. ಬಿಜೆಪಿ ಪರವಾಗಿಲ್ಲ ಗುರು, ಬಿಜೆಪಿನೇ ಬರೋದು. ಎಲ್ಲ ಸುಮ್ಮನೆ ಈಗ ಕಾಂಗ್ರೆಸ್ಗೆ ಹಾಕ್ಬಿಟ್ಟು 2,000 3,000 ಕೊಡ್ತೀನಿ, 10,000 ಕೊಡ್ತೀನಿ, 5 ಕೊಡ್ತೀನಿ ಹಂಗೆ ಬಿಟ್ಟು ಸುಮ್ ಹೇಳ್ಕೊಂಡು ಒಂದೊಂದು ರೈಟ್ ಏರಿಸ್ತಾವ್ರೆ. ಮುಂದೆ ತೋರಿಸ್ತಾರೆ, ಹಿಂದೆ ಇಕ್ತಾವ್ರೆ. ಡೌಟೇ ಬರೋದು. ಒಟ್ಟ ಬಿಜೆಪಿ ಫಿಕ್ಸ್ ಬಿಡುಗರು. ಈಗ ಮೈತ್ರಿ ಆಗಿರೋದಕ್ಕೆ ಆಲ್ಮೋಸ್ಟ್ ಈಗ ಅವ್ರು ಗೆಲ್ಲೋದು ಕುಮಾರಣ್ಣ. ಮೈತ್ರಿ ಹೇಳ್ದಿನ ಅದು ಗೆಲ್ತಿರ್ಲಿಲ್ಲ. ಸ್ವಲ್ಪ ಕಷ್ಟ ಇರೋದು. ಈಗಲೂ ಹೇಳ್ತಾ ಸ್ವಲ್ಪ ಮಂಡ್ಯ ಸ್ವಲ್ಪ ಟಫ್ ಅದೇ ಅಂತ. ಏನಿಲ್ಲ ಆ ಹೇಳೋರ್ಗೆ ನಾವು ಹೇಳ್ತೀವಿ ಟಫ್ ಅದೇ ಅಂತ. ಕಡಪ ಹಾಲು ಗೆದ್ದಾಯ್ತು ಬಿಡ್ರಿ ಕುಮಾರಸ್ವಾಮಿ. ಲೀಡರ್ ಗೆದ್ದೇ ಬಿಟ್ರು ಅಂದ್ರೆ ಎಷ್ಟು ಲೀಡರ್ ಗೆಲ್ಬೋದು ನೋಡ್ಬೇಕೀಗ. ಅದನ್ನೇ ನೋಡ್ಬೇಕೀಗ. ನೋಡ್ಬೇಕೀಗ ಅದನ್ನ ಗೆಲ್ಲೋದು ಫಿಕ್ಸು. ಎಷ್ಟು ಗೆಲ್ಬೋದು ನೋಡ್ಬೇಕು ಅಷ್ಟೇ. ಸರಿ ಅಣ್ಣ, ಓಕೆ ಥ್ಯಾಂಕ್ ಯು. ಏನಣ್ಣ ಏನು ಅದು 1 ನಿಮಿಷ ಮೇಲೆ ಅದಂಗೆ 2 ಒಂದೇ ಸರಿ ಒಟ್ಟಿಗೆ ಓದ್ತೀರಾ? ನಾವು ಕಾಂಗ್ರೆಸ್ ಇಬ್ರು ಹೋಗ್ಬಿಟ್ಟು ಒಂದು ನಿಮ್ಗೆ ಅವ್ರು ಹೇಳಿದ್ರಪ್ಪ ಯಾರು ಗೆಲ್ಬೋದು ಈಗ ನಿಮ್ಗೆ? ನಾವು ಕಾಂಗ್ರೆಸ್ ಗೆಲ್ಲಿ ಅಂತ. ಮತ್ತೆ ಹೆಂಗೆ 2 ಒಂದೇ ಅದ್ದು? ಹೆಂಗಣ ಹೆಂಗೆ ಬಿಟ್ಟಲ್ಲ ನಿನ್ ರೀಲ? ಹೆಂಗ್ ಒಂದದ್ದು 2? ಅಕ್ಕಪಕ್ಕ ಇಬ್ರು ಒಟ್ಟಿಗೆ ಕೂತ್ಕೊಂಡಿರಿ ಬಿಜೆಪಿ ಕಾಂಗ್ರೆಸ್. ನಮ್ಮ ಕತೆ ಹೇಳೋದು ಯಾಕಣ ಕಾಂಗ್ರೆಸ್ ಯಾಕಣ? ರಾಜಕೀಯನೇ ಬೇರೆ, ಫ್ರೆಂಡ್ಶಿಪ್ಪೇ ಬೇರೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಹೇಳಣ್ಣ ಏನಾಗ್ಬೋದು ಹೇಳಿ ನನಗೆ. ಏನಾಗ್ಬೋದು ಇಬ್ರಲ್ಲಿ? ಕುಮಾರಣ್ಣ ಸ್ಟಾರ್ ಚಂದ್ರು ಏನಾಗ್ಬೋದು? ಅಣ್ಣ ನಮ್ದು ಏನಿದ್ರೆ JDS ಅಣ್ಣ. ಹೇಳೋಣ ನಂಗೆ ಅದನ್ನೇ ಹೇಳೋಣ. ಅಯ್ಯೋ ನಾವೇನು ಯಾವ್ದಾರು ನಿನ್ನ ಇಷ್ಟ ಅಷ್ಟು ಹೇಳಕ್ ಬರಲ್ಲ ಅವರು. ಏನಾದ್ರು JDS ಅಣ್ಣ. ನಿಮ್ಮ ಪ್ರಕಾರ ಗೆಲ್ಬೋದಾ ಕುಮಾರಣ್ಣ? ಗೆಲ್ತಾರೆ. ನಮಸ್ಕಾರ ಅಣ್ಣ. ಏನು ಹೆಸರು? ಕಳೆಗೌಡ. ಕಳೆಗೌಡ ಅಂತ. ಕಳೆಗೌಡ ಹೆಂಗದೆ ಮಂಡ್ಯದಲ್ಲಿ? ಚೆನ್ನಾಗಿ ನಡೀತಾ ಇದೆ ಚುನಾವಣಾ ಕಾವು. ಏನಪ್ಪ ಭರ್ಜರಿಯಾಗಿ ನಡೀತಾ ಇದೆ. ಭರ್ಜರಿಯಾಗಿ ಹೆಂಗ ಅಭ್ಯರ್ಥಿಗಳು ಹೆಂಗೆ? ಕುಮಾರಣ್ಣ ಸ್ಟಾರ್ ಚಂದ್ರು ಗೆಲ್ತಾರೆ ಪಕ್ಕ. 100% ಸತ್ಯ ಹೇಳಿ. ಅವ್ರ ಹೆಂಗಿದ್ರು? ಅವ್ರು ಹೊಸಬ್ರಲ್ವೇ? ಸಿದ್ದರಾಮಯ್ಯನವ್ರು ಕೊಡ್ತಾ ಇಲ್ವಾ 5 ಗ್ಯಾರಂಟಿ? ಸುಮ್ಗೆ ಗೆದ್ದಾರ. ಆಮೇಲೆ ಸಿದ್ದರಾಮಯ್ಯ 5 ಗ್ಯಾರಂಟಿ ಕೊಟ್ಟಿರೋದ್ರಿಂದ ಎಲ್ಲಿಂದ ಕೊಟ್ಟರು ಗ್ಯಾರಂಟಿ? ಸ್ಟಾರ್ ಚಂದ್ರು ಎಲ್ಲಿಂದ ಕೊಟ್ಟರು ಗ್ಯಾರಂಟಿ? ಸರ್ಕಾರದಿಂದ ಕೊಡ್ತಾರೆ. ಹಂಗಾಗಿ ನಮಸ್ಕಾರ ಅಣ್ಣ. ಏನು ಕೆಲಸ ಇದು? ಆಯಿಲ್ ಮಿಲ್ಲು. ಉನ್ನತವಾದ ಎಣ್ಣೆ ಬೇಕು ಅಂದ್ರೆ ಇಲ್ಲಿ ಸಿಗುತ್ತೆ. ಕಳಪೆ ಎಣ್ಣೆ ಬೇಕು ಅಂದ್ರೆ ಪ್ಯಾಕೆಟಲ್ಲಿ ಸಿಗುತ್ತೆ. ಯಾವ ಥರ ಎಣ್ಣೆ? ಎಲ್ಲ ಅಡುಗೆ ಎಣ್ಣೆ, ಕೊಬ್ಬರಿ, ಕಡಲೆಕಾಯಿ, ಎಳ್ಳು, ಹುಚ್ಚೆಳ್ಳು, ಸೂರ್ಯಕಾಂತಿ ಎಲ್ಲ ಥರದ ಎಣ್ಣೆ ಸಿಗುತ್ತೆ. ಎಲ್ಲಿಂದ ತರ್ತೀರಾ? ಪದಾರ್ಥಗಳು ಲೋಕಲಲ್ಲೇ ಸಿಗುತ್ತೆ. ಓಕೆ. ಎಲ್ಲ ಚೆನ್ನಾಗಬೇಕು, ಇವೆಲ್ಲ ವ್ಯವಹಾರ ಸರಿ ಆಗ್ಬೇಕು. ಮಂಡ್ಯ ಹೆಂಗೆ? ಯಾರು ಬರಬೇಕು? ಮಂಡ್ಯ ಪ್ರಾಮಾಣಿಕವಾಗಿರೋರು ಬರಬೇಕು. ಪ್ರಾಮಾಣಿಕವಾಗಿರೋರು ಅಂದ್ರೆ ಯಾರು? ಪ್ರಾಮಾಣಿಕವಾಗಿರೋರು ಅಂತಂದ್ರೆ ಸದ್ಯಕ್ಕೆ ನನ್ನ ಕಣ್ಣು ಯಾರು ಕಾಣಿಸ್ತಾ ಇಲ್ಲ. ಯಾರು ಕಾಣ್ತಿಲ್ಲ. ಏನಕ್ಕೆ ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಅಭ್ಯರ್ಥಿಗಳು ಏನಕ್ಕೆ ಅಂತ ಕೇಳಿಸ್ಕೊಳ್ಳಿ. ಈ 47ರಿಂದ 50 ತನಕ 3 ವರ್ಷ ಕಷ್ಟಪಟ್ಟು ಓಡಾಡಿ ದೇಶಗಳನ್ನ ಸುತ್ತಕೊಂಡು 50ನೇ ಇಸ್ವಿಗೆ ಗಣರಾಜ್ಯ ತಂದುಕೊಟ್ರು, ಸಂವಿಧಾನ ತಂದುಕೊಟ್ರು ಜನವರಿ 26ಕ್ಕೆ. ಅಂಥವ್ರೇ 52ರಲ್ಲಿ ಸೋಲ್ಸ್ಬಿಟ್ರು ನಮ್ಮ ಜನ. ಪ್ರಜಾಪ್ರಭುತ್ವ ತಂದುಕೊಟ್ಟವ್ರನ್ನೇ ಸೋಲ್ಸಿದವರು. ಇವತ್ತು ಇವರೇ ಗೆಲ್ತಾರೆ ಅವರೇ ಗೆಲ್ತಾರೆ ನಾವು ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಈಗ ಯಾವುದೇ ರಾಜಕೀಯ ವ್ಯಕ್ತಿ ಆಗಿರ್ಬೋದು ನಮ್ಮನ್ನು ಪರೀಕ್ಷೆ ಕೊಡ್ತಾರೆ, ಆಮಿಷಗಳು ಹುಡ್ತಾರೆ. ಆಮಿಷಗಳಿಗೆ ನಾವು ಬಲಿಯಾದರೆ
5 ವರ್ಷ ಹೋಯ್ತು ಅವ್ರದೇನೆ ಹಂಗೆ ಆಮಿಷಗಳಿಗೆ ಬಲಿ ಆಗಲಿಲ್ಲ ಆಮಿಷಗಳಿಗೆ ಬಲಿ ಆಗದ್ ಬೇಡಪ್ಪ ಯಾರು ಬರ್ಬೋದಪ್ಪ ಸರ್ ಆಲ್ರೆಡಿ ಯಾರಪ್ಪ ಈಗ ಈ ನೋಡಿ ಇದು MP ಚುನಾವಣೆ ಹೌದು. ಅಲ್ವಾ ಇದು ದೇಶ ಚುನಾವಣೆ 1 ಲಕ್ಷ ಅಂತೆ 1 ವರ್ಷಕ್ಕೆ 1 ಲಕ್ಷ ಅಂತೆ ಎಷ್ಟು ಬಡ ಕುಟುಂಬಗಳಿವೆ ಪ್ರತಿಯೊಬ್ಬರಿಗೂ 1 ಲಕ್ಷ ಕೊಟ್ಕೊಂಡ್ರೆ GDP ಏನಾಗಬೇಕು ಹಂಗೆ ಆಗಿದೆ ಅಲ್ಲ ಈಗ ಹಂಗ್ ಲೆಕ್ಕ ಹಾಕಳಕ್ ಹೋದ್ರೆ ನೋಡಿ ಈಗ ಮತ್ತೆ ಈಗ ಓಟ್ ಹಾಕ್ಲೇಬೇಕೆ ಹಾಕ್ಲೇಬೇಕು ಮತ್ತೆ ನೋಟನಾ ನೋಡನೆ ಹಾಕ್ಬಿಡಿ ನೋಟ ಈ ಸತಿ ನೀವು ಯಾರಿಗೆ ಓಟ್ ಹಾಕ್ತೀರಾ ಅಂತ ನಂಗೆ ಕೇಳೋದಿಲ್ಲ ಹೌದು ಅದು ಈಗ ಕೇಳಂಗೂ ಇಲ್ಲ ನಾವು ನಿಮ್ಮ ಪ್ರಕಾರ ಈ ದೇಶಕ್ಕೆ ಉತ್ತಮ ಯಾರು ಬರಬಹುದು ಅಂತ ಅನ್ಸುತ್ತೆ ಫೈಟ್ ಏನಾಗ್ಬೋದು ಮೋದಿನೇ ಬರ್ಬೋದು